Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಐತಿಹಾಸಿಕ ಕ್ಷಣವನ್ನು ಮರುಕಳಿಸಲಿದೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ದೇಶದ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ಅತ್ಯದ್ಭುತ ಕ್ಷಣಕ್ಕಾಗಿ ಇಡೀ ದೇಶ ಮಾತ್ರ ಅಲ್ಲದೆ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ. ನರೇಂದ್ರ ಮೋದಿ ಅವರ 3.0 ಸರ್ಕಾರ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ಬನ್ನಿ ಏನೆಲ್ಲ ಸಿದ್ಧತೆ ಆಗಿದೆ ನೋಡೋಣ. ಐತಿಹಾಸಿಕ ಕ್ಷಣವೊಂದು ಮರುಕಳಿಸಲಿದೆ. ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಇಡೀ ದೇಶದ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ಅತ್ಯದ್ಭುತ ಕ್ಷಣಕ್ಕಾಗಿ ಇಡೀ ದೇಶ ಮಾತ್ರವಲ್ಲದೆ ವಿಶ್ವವೇ ಕಾತರದಿಂದ ಕಾಯ್ತಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನರೇಂದ್ರ ಮೋದಿ 3.0 ಸರ್ಕಾರ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ಹೊಸ ಸಾರಥಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅಧಿಕಾರದ ಗದ್ದುಗೆ ಹಿಡಿಯಲಿದ್ದಾರೆ. ಮೋದಿ ಪಟ್ಟಾಭಿಷೇಕಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ವಿಶೇಷದಲ್ಲಿ ವಿಶೇಷ ಅಂದ್ರೆ ನೆಹರು ಬಳಿಕ ಸತತ 3ನೇ ಬಾರಿ PM ಆಗ್ತಿರೋರ ಸಾಲಿಗೆ ಮೋದಿ ಸೇರಲಿದ್ದಾರೆ. ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಇವತ್ತಿನಿಂದ NDA ಸರ್ಕಾರ, ಮೋದಿ ದರ್ಬಾರ್, ಎಲ್ಲೆಲ್ಲೂ ಸಂಭ್ರಮ ಕಳೆಗಟ್ಟಿದೆ. ದೇಶದ ಎಲ್ಲ ಬಿಜೆಪಿ ಕೇಂದ್ರ ಕಚೇರಿಗಳಲ್ಲಿ ಮೋದಿ ಬ್ಯಾನರ್, ಬಿಜೆಪಿ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಇಂದು ಸಂಜೆ 7:15 ಹ್ಯಾಟ್ರಿಕ್ PM ಆಗಿ ಮೋದಿ ಪಟ್ಟಕ್ಕೇರಲಿದ್ದಾರೆ. ಮೋದಿ ಪಟ್ಟಾಭಿಷೇಕಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಭರ್ಜರಿ ಸಿದ್ಧತೆಯೇ ನಡೆಯುತ್ತಿದೆ. ಬೆಳ್ಳಂಬೆಳಗ್ಗೆ ನರೇಂದ್ರ ಮೋದಿ ಫುಲ್ ಆಕ್ಟಿವ್. ಮಹಾತ್ಮ ಗಾಂಧಿ ಅಟಲ್ ಸಮಾಧಿಗೆ ನಮನ. ಬೆಳ್ಳಂಬೆಳಗ್ಗೆ ನರೇಂದ್ರ ಮೋದಿ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಷ್ಟ್ರಪತಿ ಮಹಾತ್ಮ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಸ್ಮಾರಕಕ್ಕೆ ನಮಿಸಿದ್ರು. ಸಮಯ ಬೆಳಗ್ಗೆ 6:45. ಸ್ಥಳ ರಾಜ್ಘಾಟ್ಗೆ ಮೋದಿ ಭೇಟಿ. ದೆಹಲಿಯ ರಾಜ್ಘಾಟ್ಗೆ ಮೋದಿ ಭೇಟಿ ಕೊಟ್ಟರು. ಮಹಾತ್ಮ ಗಾಂಧಿ ಸಮಾಧಿಗೆ ಮೋದಿ ಪುಷ್ಪ ನಮನ ಸಲ್ಲಿಸಿದ್ರು. ಸಮಯ ಬೆಳಗ್ಗೆ 7. ಸ್ಥಳ ಅಟಲ್ ಸಮಾಧಿಗೆ ಮೋದಿ ಭೇಟಿ. ದೆಹಲಿಯಲ್ಲಿನ ಸದೈವ್ ಅಟಲ್ ಸ್ಮಾರಕಕ್ಕೆ ಮೋದಿ ಭೇಟಿ ನೀಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಗೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕಿದ್ರು. ಸಮಯ ಬೆಳಗ್ಗೆ 7:30. ಸ್ಥಳ ಹುತಾತ್ಮ ಯೋಧರಿಗೆ ಪುಷ್ಪ ನಮನ. ಇನ್ನು ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಮೋದಿ ಭೇಟಿ ನೀಡಿದ್ರು. ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಮೋದಿ ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ಮೋದಿಗೆ ರಾಜನಾಥ್ ಸಿಂಗ್ ಸಾಥ್ ನೀಡಿದ್ರು. ಮತ್ತೊಂದೆಡೆ ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಘಟಾನುಘಟಿ ನಾಯಕರ ದಂಡೆ ಆಗಮಿಸಿದೆ. ಯಾರ್ಯಾರು ಆಗಮಿಸಿದ್ದಾರೆ ಅನ್ನೋದು ನೋಡೋದಾದ್ರೆ, ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿದೇಶಿ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ, ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಾಲ್ ಭಾಗಿಯಾಗಲಿದ್ದಾರೆ. ಹಾಗೆ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಜುಗ್ನೌತ್, ಭೂತಾನ್ ರಾಜ ಜಿಗ್ಮೆ ಖೇಸರ್, ಪ್ರಧಾನಿ ಶೆರಿಂಗ್ ಥೋಕ್ಪೆ ಆಗಮಿಸಿದ್ದಾರೆ. ನೂತನ ಸಂಸದರ ಜೊತೆ ನರೇಂದ್ರ ಮೋದಿ ಚಹಾಕೂಟ. ದೆಹಲಿಯಲ್ಲಿ ನೂತನ ಸಂಸದರ ಜೊತೆಗೆ ನರೇಂದ್ರ ಮೋದಿ ಚಹಾಕೂಟ ನಡೆಸಿದ್ರು. ಬಿಜೆಪಿ ನಾಯಕರು ಹಾಗೂ ಮಿತ್ರಕೂಟದ ಸಂಸದರ ಜೊತೆ ಮೋದಿ ಟೀ ಪಾರ್ಟಿ ಮಾಡಿದ್ರು. ಮೋದಿ ಪ್ರಮಾಣ ವಚನದಲ್ಲಿ ಭಾಗಿಯಾಗಲಿದ್ದಾರೆ ಖರ್ಗೆ. ಮೋದಿ ಪ್ರಮಾಣ ವಚನಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆಹ್ವಾನ ನೀಡಲಾಗಿದೆ. ಪ್ರಧಾನಿ ಕಚೇರಿಯಿಂದ ಆಹ್ವಾನ ಬಂದಿದ್ದು ಭಾಗಿಯಾಗಲಿದ್ದಾರೆ. ಇನ್ನು ಉಡುಪಿಯ ವಿಶ್ವಪ್ರಸನ್ನ ತೀರ್ಥಶ್ರೀ ಬೆಂಗಳೂರಿನಿಂದ ದೆಹಲಿಯತ್ತ ಪ್ರಯಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕಕ್ಕೆ ಇಡೀ ದೇಶವೇ ಕಾತರದಿಂದ ಕಾಯ್ತಿದೆ. ಐತಿಹಾಸಿಕ ಕ್ಷಣ ಮರುಕಳಿಸೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.